ನಮಸ್ಕಾರ ಸ್ನೇಹಿತರೆ, ಕಳೆದ ಕ್ಲಾಸ್ನಲ್ಲಿ ನಾವು ನ್ಯಾವಿಗೇಷನ್ ಟೂಲ್ಸ್ ಬಗ್ಗೆ ನೋಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ಒಂದು ಬಾಕ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ನೀವು ನೋಡ್ತಾ ಇದ್ದೀರಾ ವಿಕಾಸ್ 3D ಅನಿಮೇಷನ್ ಕ್ಲಾಸಸ್ ಇನ್ ಕನ್ನಡ. ಓಕೆ ಸ್ನೇಹಿತರೆ, ನಾವು ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಮ್ಮ ಹತ್ರ 3 ಮೆಥಡ್ಸ್ ಇದೆ ಅಥವಾ 3 ದಾರಿಗಳಿದೆ. ಮೊದಲನೇದು ಮೆನು ಬಾರಿಂದ ಕ್ರಿಯೇಟ್ ಮಾಡ್ಬೋದು ಬಾಕ್ಸ್ನ, ಎರಡನೇದು ಶೆಲ್ಫಿಂದ ಕ್ರಿಯೇಟ್ ಮಾಡ್ಬೋದು, ಮೂರನೇದು ಮಾರ್ಕಿಂಗ್ ಮೆನುದಿಂದ. ಸೊ ಇವಾಗ ನಿಮ್ಗೆ ಏನು ಕಾಣಿಸ್ತಾ ಇದೆ, ಇದನ್ನು ಮಾರ್ಕಿಂಗ್ ಮೆನು ಅಂತಾರೆ. ಓಕೆ, ಸೊ ಇಲ್ಲಿಂದ ಕೂಡ ನೀವು ಬಾಕ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ 3 ಮೆಥಡ್ಗಳನ್ನ ಒಂದೊಂದಾಗಿ ಈಗ ನೋಡೋಣ. ಮೆನು ಬಾರಲ್ಲಿ ಕ್ರಿಯೇಟ್ ಮೆನುಗೆ ಹೋಗಿ ಪಾಲಿಗಾನ್ ಪ್ರಿಮಿಟಿವ್ಸ್ಗೆ ಹೋಗಿ. ಸೊ ಅಲ್ಲಿ ನಿಮಗೆ ಬೇರೆ ಬೇರೆ ಪಾಲಿಗಾನ್ ಆಬ್ಜೆಕ್ಟ್ಸ್ ಸಿಗುತ್ತೆ. ಪಾಲಿಗಾನ್ ಅಂದರೆ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ, ಬಟ್ ನಮಗೆ ಸದ್ಯಕ್ಕೆ ಬಾಕ್ಸ್ನ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್. ಸೊ ಬಾಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ, ಕ್ಯೂಬ್. ಇಲ್ಲಿ ಬಾಕ್ಸ್ ಅಂತ ಹೇಳೋದಿಲ್ಲ, ಕ್ಯೂಬ್ ಅಂತ ಹೇಳ್ತಾರೆ. ಸೊ ಕ್ಯೂಬ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬಾಕ್ಸ್ ಕ್ರಿಯೇಟ್ ಆಯಿತು, ರೈಟ್. ಡಿಲೀಟ್ ಮಾಡಿ, ಸೆಲೆಕ್ಟ್ ಮಾಡಿದ್ದೀನಿ, ಡಿಲೀಟ್ ಪ್ರೆಸ್ ಮಾಡಿ. ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಬಟನ್ ಪ್ರೆಸ್ ಮಾಡಿ, ಡಿಲೀಟ್ ಆಗುತ್ತೆ. ಎರಡನೇ ಮೆಥಡ್ ಶೆಲ್ಫಿಂದ. ಓಕೆ, ಸೊ ಶೆಲ್ಫಲ್ಲಿ ನೀವು ಮಾಡಲಿಂಗ್ ಟ್ಯಾಬಲ್ಲಿ ಇರಬೇಕಾಗುತ್ತೆ. ಸೊ ಈ ಶೆಲ್ಫಲ್ಲಿ ನಿಮಗೆ ಬಾಕ್ಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಎರಡನೇ ಐಕಾನ್. ಓಕೆ, ಸೊ ಇದು ಪಾಲಿಗಾನ್ ಕ್ಯೂಬ್ ಐಕಾನ್. ಇದ್ರ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್, ಬಾಕ್ಸ್ ಕ್ರಿಯೇಟ್ ಆಯಿತು. ಇದು ಎರಡನೇ ಮೆಥಡ್. ಓಕೆ, ಡಿಲೀಟ್ ಮಾಡಿ. ಓಕೆ, ಈ ಎರಡು ಮೆಥಡ್ಸಲ್ಲಿ ನಾವು ಬಾಕ್ಸ್ ಐಕಾನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಬಾಕ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಒಂದು ವೇಳೆ ನೀವು ಇಲ್ಲಿ ಕ್ರಿಯೇಟ್ ಮೆನುದಲ್ಲಿ ಪಾಲಿಗಾನ್ ಪ್ರಿಮಿಟಿವ್ಸಲ್ಲಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಇಂಟರಾಕ್ಟಿವ್ ಕ್ರಿಯೇಷನ್ ಅಂತ. ಒಂದು ವೇಳೆ ಇದು ಸೆಲೆಕ್ಟ್ ಆಗಿದ್ರೆ ಆವಾಗ ನೀವು ಮೌಸ್ ಎಳ್ಬಿಟ್ಟು ಬಾಕ್ಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಸೆಲೆಕ್ಟ್ ಆಗಿಲ್ಲ ಅಂದರೆ, ಈ ಆಪ್ಷನ್ ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ಜಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಬಾಕ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆ, ಸೊ ಈ ಬಾಕ್ಸಿನ ಲೆಂತ್, ವಿಡ್ತ್, ಹೈಟ್ ಎಷ್ಟಿದೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಬೈ ಡಿಫಾಲ್ಟ್ 111 ಅಂತ ಅದು ಬಂದಿರುತ್ತೆ. ಅದೇ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ನೀವು ಬಾಕ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡೋಣ. ಇದನ್ನು ಮೊದಲು ಡಿಲೀಟ್ ಮಾಡಿ, ಬಾಕ್ಸನ್ನು ಜಸ್ಟ್ ಸೆಲೆಕ್ಟ್ ಮಾಡಿ, ಡಿಲೀಟ್ ಪ್ರೆಸ್ ಮಾಡಿ, ಕ್ರಿಯೇಟಿಗೆ ಹೋಗಿ ಪಾಲಿಗಾನ್ ಪ್ರಿಮಿಟಿವ್ಸ್. ಈಗ ಇಂಟರಾಕ್ಟಿವ್ ಕ್ರಿಯೇಷನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಈಗ ಬಾಕ್ಸ್ನ ಮತ್ತೆ ಕ್ರಿಯೇಟ್ ಮಾಡಿ. ಸೊ ಕ್ಯೂಬ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈಗ ಬಾಕ್ಸ್ ಅದಾಗೆ ಅದು ಕ್ರಿಯೇಟ್ ಆಗೋಲ್ಲ, ನಾವಾಗೆ ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ನೀವು ಮೌಸ್ ಕರ್ಸರ್ ಐಕಾನ್ ನೋಡ್ಬೋದು. ಇದು ಆ್ಯಕ್ಚುಲಿ ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡುವಾಗ ಈ ಥರ ಒಂದು ಕರ್ಸರ್ ಐಕಾನ್ ಬರುತ್ತೆ. ಸೊ ಈಗ ನಾವು ಬಾಕ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಮೌಸ್ ಲೆಫ್ಟ್ ಕ್ಲಿಕ್ಕನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಸೊ ಲೆಂತ್ ಮತ್ತು ವಿಡ್ತ್ ಬರುತ್ತೆ. ಸೊ ಲೆಂತ್ ಮತ್ತು ವಿಡ್ತನ್ನು ನೀವು ಚೇಂಜ್ ಮಾಡ್ಬೋದು. ಬೇಕಿದ್ರೆ ಮೌಸನ್ನ ಜಸ್ಟ್ ಈ ಥರ ಸ್ವಲ್ಪ ಮೂವ್ ಮಾಡಿದ್ರೆ ಲೆಂತ್ ಮತ್ತು ವಿಡ್ತನ್ನು ಚೇಂಜ್ ಮಾಡ್ಬೋದು. ನಾನಿಲ್ಲಿ ಮೌಸ್ ಲೆಫ್ಟ್ ಕ್ಲಿಕ್ಕನ್ನು ಬಿಟ್ಟಿಲ್ಲ. ಓಕೆ, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ಬಟ್ ಮೌಸ್ ಲೆಫ್ಟ್ ಕ್ಲಿಕ್ಕನ್ನು ಬಿಟ್ಟಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ. ಓಕೆ, ಸೊ ಒಂದ್ಸಲ ನೀವು ಲೆಂತ್ ವಿಡ್ತ್ ಓಕೆ ಆದಮೇಲೆ, ನಿಮಗೆ ಈಗ ಕರೆಕ್ಟ್ ಇದೆ, ಓಕೆ ಈ ಲೆಂತ್ ವಿಡ್ತ್ ಸರಿಯಾಗಿದೆ ಅನ್ಸಿದ್ಮೇಲೆ, ಓಕೆ ಅಂದಾಜ್ ಮೇಲೆ, ಎಕ್ಸಾಕ್ಟ್ಲಿ ಲೆಂತ್ ಕೊಡೋ ಬರೋದಿಲ್ಲ, ಒಂದು ಅಂದಾಜಿನ ಪ್ರಕಾರ ಓಕೆ ಅಂತ ಅನ್ಸಿದ್ಮೇಲೆ ಲೆಫ್ಟ್ ಕ್ಲಿಕ್ಕನ್ನು ಬಿಡಿ. ಈಗ ಬಿಟ್ಟ ಮೇಲೆ ನೋಡಿ, ಆಟೋಮೆಟಿಕಲಿ ನಿಮಗೆ ಮೆಸೇಜ್ ಕೂಡ ಬರುತ್ತದೆ, ಡ್ರ್ಯಾಗ್ ಅಪ್ ಟು ದ ಹೈಟ್ ಅಂತ. ಸೊ ಜಸ್ಟ್ ಮತ್ತೊಂದು ಸಲ ಮೌಸ್ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಎತ್ತಿ. ಓಕೆ, ಸೊ ಮೌಸನ್ನು ಈಗ ಮೇಲ್ಗಡೆ ಎತ್ತಿ, ಈ ಥರ ಹೈಟ್ ಡಿಸೈಡ್ ಆಗುತ್ತೆ, ಹೈಟ್ ಎಷ್ಟು ಬೇಕು ಅಂತ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇವಾಗಲೂ ಕೂಡ ನಾನು ಮೌಸನ್ನು ಇಟ್ಕೊಂಡೇ ಇದ್ದೀನಿ. ಓಕೆ, ಲೆಫ್ಟ್ ಕ್ಲಿಕ್ಕನ್ನು ಬಿಟ್ಟಿಲ್ಲ. ಸೊ ಮೇಲ್ಗಡೆ ಈ ಥರ ಬಂದುಬಿಟ್ಟು ಮೌಸನ್ನು ಬಿಡಿ. ಈಗ ಬಾಕ್ಸ್ ಕ್ರಿಯೇಟ್ ಆಯಿತು, ರೈಟ್. ಸೊ ಡಿಲೀಟ್ ಮಾಡಿ, ಮತ್ತೊಂದು ಸಲ ಮಾಡೋಣ. ಸೊ ಇವಾಗ ಈ ಸಲ ಇಲ್ಲಿಂದನೇ ತಗೋಣ, ಕ್ಲಿಕ್ ಮಾಡಿ. ಈಗ ಕೂಡ ಬಾಕ್ಸ್ ಕ್ರಿಯೇಟ್ ಆಗೋದಿಲ್ಲ ಆಟೋಮೆಟಿಕಲಿ, ಯಾಕಂದರೆ ನಾವು ಇಂಟರಾಕ್ಟಿವ್ ಕ್ರಿಯೇಷನನ್ನು ಆನ್ ಮಾಡಿದ್ದೀವಿ ಅದಕ್ಕೋಸ್ಕರ. ಸೊ ಮೌಸ್ ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ, ಮೌಸ್ ಬಿಡಿ, ಮತ್ತೆ ಕ್ಲಿಕ್ ಮಾಡಿ, ಮತ್ತೆ ಮೌಸ್ ಡ್ರ್ಯಾಗ್ ಮಾಡಿ, ಹೈಟ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಮೌಸ್ ಬಿಡಿ, ರೈಟ್. ಮತ್ತೊಂದು ಸಲ ಎಷ್ಟು ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ, ಮೌಸ್ ಬಿಡಿ, ಮತ್ತೆ ಮೌಸ್ ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ, ಎಷ್ಟು ಬೇಕೋ ಅಷ್ಟು ಹೈಟ್ ಸೆಟ್ ಮಾಡಿಬಿಟ್ಟು ಮೌಸ್ನ ಬಿಡಿ, ಲೆಫ್ಟ್ ಕ್ಲಿಕ್ಕನ್ನು. ಓಕೆ, ಈ ಥರ ಇಂಟರಾಕ್ಟಿವ್ ಆಗಿ ಕೂಡ ನಾವು ಬಾಕ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಎರಡು ಥರ ಮಾಡ್ಬೋದು, ಯಾವುದೇ ಆಬ್ಜೆಕ್ಟ್ಸ್, ಇವನ್ ಬಾಕ್ಸ್ ಅಷ್ಟೇ ಅಲ್ಲ, ಇವನ್ ಬೇರೆ ಆಬ್ಜೆಕ್ಟ್ಸ್ ಕೂಡ ನೋಡಿ. ಒಂದು ವೇಳೆ ನಾನು ಈ ಮೆನು ಬೆಟರ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ವೇಳೆ ಇಂಟರಾಕ್ಟಿವ್ ಕ್ರಿಯೇಷನ್ ಆನ್ ಇಲ್ಲ ಅಂದರೆ, ನಾನೊಂದು ಸಿಲಿಂಡರ್ ಕ್ರಿಯೇಟ್ ಮಾಡಬೇಕು ಅಂದರೆ ಜಸ್ಟ್ ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡಿ, ಸಿಲಿಂಡರ್ ಕ್ರಿಯೇಟ್ ಆಗುತ್ತೆ. ಅದೇ ನೀವು ಇಂಟರಾಕ್ಟಿವ್ ಕ್ರಿಯೇಷನ್ ಆನ್ ಇಟ್ಟರೆ ಸಿಲಿಂಡರ್ ಕ್ಲಿಕ್ ಮಾಡಿದರೆ ಸಿಲಿಂಡರ್ ಕ್ರಿಯೇಟ್ ಆಗೋಲ್ಲ, ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಮೌಸ್ ಲೆಫ್ಟ್ ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ. ಸೊ ಅದರ ಬೇಸ್ ಡಿಫೈನ್ ಆಗುತ್ತೆ. ಆಮೇಲೆ ಮೌಸ್ ಬಿಟ್ಬಿಟ್ಟು ಲೆಫ್ಟ್ ಕ್ಲಿಕ್ ಬಿಟ್ಬಿಟ್ಟು ಮತ್ತೆ ಲೆಫ್ಟ್ ಕ್ಲಿಕ್
ಪ್ರೆಸ್ ಮಾಡಿಬಿಟ್ಟು ಈಗ ಅದರ ಹೈಟ್ನ ಡಿಸೈಡ್ ಮಾಡ್ಬೋದು. ಓಕೆ, ಸೊ ಈ ಥರ ನಾವು ಪಾಲಿಗಾನ್ ಪ್ರಿಮಿಟಿವ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡ್ಬೋದು ಈ ಮೊದಲ 2 ಮೆಥಡ್ಸಿಂದ. ಓಕೆ, ಮೂರನೇದು ಮಾರ್ಕಿಂಗ್ ಮೆನು. ಸೊ ಮಾರ್ಕಿಂಗ್ ಮೆನು ಅಂದರೆ ಏನು? ಮಾರ್ಕಿಂಗ್ ಮೆನುದಿಂದ ನೀವು ಬಾಕ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಶಿಫ್ಟ್ ರೈಟ್ ಕ್ಲಿಕ್, ಓಕೆ, ಶಿಫ್ಟ್ ಪ್ರೆಸ್ ಮಾಡಿ, ರೈಟ್ ಕ್ಲಿಕ್ ಪ್ರೆಸ್ ಮಾಡಿ, ಬಿಡಬೇಡಿ, ಎರಡೂ ಕೂಡ ಬಿಡಬೇಡಿ, ಶಿಫ್ಟ್ ರೈಟ್ ಕ್ಲಿಕ್ ಎರಡೂ ಕೂಡ ಹಾಗೆ ಇಟ್ಕೊಂಡಿರಿ. ಆಗ ನಿಮಗೆ ಇವಾಗ ಏನು ಕಾಣಿಸ್ತಾ ಇದೆ, ಇದು ಮಾರ್ಕಿಂಗ್ ಮೆನು. ಓಕೆ, ಶಿಫ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿದ್ಮೇಲೆ ಎರಡೂ ಬಿಡಬೇಡಿ. ಈಗ ನಿಮ್ಮ ರೈಟ್ ಕ್ಲಿಕ್ ಇಟ್ಕೊಂಡೇ ಮೌಸನ್ನು ಮೂವ್ ಮಾಡಿ. ಆಗ ನೋಡಿ ಒಂಥರ ರಬ್ಬರ್ ಬ್ಯಾಂಡ್ ಥರ ಬರುತ್ತೆ, ಇದನ್ನು ರಬ್ಬರ್ ಬ್ಯಾಂಡ್ ಅಂತ ಹೇಳ್ತಾರೆ, ಒಂದು ಲೈನ್ ಬರ್ತಾ ಇದೆಯಲ್ಲ. ಸೊ ಈಗ ನಾನು ಆ್ಯಕ್ಚುಲಿ ಯಾವ ಆಪ್ಷನ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಕೂಡ ನಿಮಗೆ ನೋಡಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ಅಂದರೆ ಸಿಲಿಂಡರ್ ಕ್ರಿಯೇಟ್ ಮಾಡ್ಬೋದು, ಕೋನ್ ಕ್ರಿಯೇಟ್ ಮಾಡ್ಬೋದು, ಬಾಕ್ಸ್ ಇಲ್ಲೇ ಇದೆ, ಕ್ಯೂಬ್ ಕ್ರಿಯೇಟ್ ಮಾಡ್ಬೋದು. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದೇನಿಲ್ಲ, ಜಸ್ಟ್ ಮೌಸ್ನ ಜಸ್ಟ್ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ರೈಟ್ ಕ್ಲಿಕ್ಕನ್ನು ಬಿಡಿ ಅಷ್ಟೇ. ಸೊ ಬಾಕ್ಸ್ ಕ್ರಿಯೇಟ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಇಂಟ್ರಾಕ್ಟಿವ್ ಕ್ರಿಯೇಷನ್ ಆನ್ ಇರೋದ್ರಿಂದ ಇಲ್ಲೂ ಕೂಡ ಬಾಕ್ಸ್ ಆಟೋಮೆಟಿಕಲಿ ಕ್ರಿಯೇಟ್ ಆಗೋದಿಲ್ಲ, ನಾವೇ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಬೇಕಾಗತ್ತೆ. ಓಕೆ, ಸೊ ಇಂಟ್ರಾಕ್ಟಿವ್ ಕ್ರಿಯೇಷನ್ ಬೆಟರ್ ಆನ್ ಇಟ್ಕೊಳ್ಳಿ, ಆಫ್ ಮಾಡಿ. ಈಗ ಮತ್ತೊಂದು ಸಲ ಶಿಫ್ಟ್ ರೈಟ್ ಕ್ಲಿಕ್. ಸೊ ನಾನು ಈ ಸಲ ಸಿಲಿಂಡರ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಡಿಲೀಟ್ ಮಾಡಿ, ಶಿಫ್ಟ್ ರೈಟ್ ಕ್ಲಿಕ್ ಡಿಸ್ಕ್. ಓಕೆ, ಶಿಫ್ಟ್ ರೈಟ್ ಕ್ಲಿಕ್ ಟೌರಸ್. ಓಕೆ, ಸೊ ಶಿಫ್ಟ್ ರೈಟ್ ಕ್ಲಿಕ್ ಗೇರ್. ಸೊ ಈ ಥರ ಬೇರೆ ಬೇರೆ ಪಾಲಿಗಾನ್ ಪ್ರಿಮಿಟಿವ್ಗಳನ್ನು ನೀವು ಜಸ್ಟ್ ಶಿಫ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ನಿಮಗೆ ಇಲ್ಲಿ ಬರುವಂಥ ಆಪ್ಷನ್ಗಳಿಂದ ಸೆಲೆಕ್ಟ್ ಮಾಡ್ಬೋದು. ಸೊ ಈ ಮಾರ್ಕಿಂಗ್ ಮೆನು ಆ್ಯಕ್ಚುಲಿ ಜಸ್ಟ್ ಆಬ್ಜೆಕ್ಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ಮುಂದೆ ಆಲ್ಮೋಸ್ಟ್ ಯಾವಾಗಲೂ ಕೂಡ ಕೆಲಸ ಮಾಡುವಾಗ ಮಾಯಾದಲ್ಲಿ ಈ ಮಾರ್ಕಿಂಗ್ ಮೆನುಗಳು ಬೇರೆ ಬೇರೆ ರೀತಿಯ ಮಾರ್ಕಿಂಗ್ ಮೆನುಗಳು ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಜಸ್ಟ್ ಈ ಮೆನು ಬಾರಲ್ಲಿ ಮತ್ತು ಈ ಶೆಲ್ಫ್ಗಳಲ್ಲಿ ಏನು ಆಪ್ಷನ್ ಸಿಗುತ್ತೆ, ಏನು ಟೂಲ್ಸ್ಗಳು ಸಿಗುತ್ತೆ, ಅದೇ ಟೂಲ್ಗಳು ಇಲ್ಲೂ ಕೂಡ ಸಿಗೋದು. ಬಟ್ ಇಲ್ಲಿಂದ ಟೂಲ್ಗಳನ್ನ ತೊಗೊಳ್ಳೋದು ಆ್ಯಕ್ಚುಲಿ ತುಂಬ ಈಸಿ, ತುಂಬ ಫಾಸ್ಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿಂದ ಯಾಕೆ ಫಾಸ್ಟ್ ಅಂತ ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಒಂದು ಶಿಫ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ಮೌಸನ್ನು ಕೆಳಗಡೆ ಬಂದರೆ ಕ್ಯೂಬ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಶಿಫ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ಮೌಸನ್ನು ಕೆಳಗಡೆ ತಂದರೆ ಕ್ಯೂಬ್ ಪ್ರೆಸ್ ಆಗುತ್ತೆ, ಕ್ಯೂಬ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಸೊ ನೀವು ಶಿಫ್ಟ್ ರೈಟ್ ಕ್ಲಿಕ್ ಅಂತ ಪ್ರೆಸ್ ಮಾಡಿದ ಮೇಲೆ ಕೆಳಗಡೆ ಬಂದರೆ ಬಾಕ್ಸ್ ಕ್ರಿಯೇಟ್ ಆಗುತ್ತಲ್ಲ, ಅದ್ರ ಬದಲು ಏನು ಮಾಡ್ಬೋದು, ಶಿಫ್ಟ್ ಪ್ರೆಸ್ ಮಾಡಿ ಜಸ್ಟ್ ರೈಟ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿ ಸುಮ್ಮನೆ ಕೆಳಗಡೆ ಡ್ರ್ಯಾಗ್ ಮಾಡ್ಬೋದು ಅಷ್ಟೇ. ನೋಡಿ, ಶಿಫ್ಟ್ ಅಷ್ಟೇ. ಸೊ ಆ ಮಾರ್ಕಿಂಗ್ ಮೆನು ಕಾಣಿಸೋಕ್ಕಿಂತ ಮುಂಚೆನೇ ನೀವು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿಬಿಡ್ಬೋದು. ಅಂದರೆ ನಿಮ್ಮ ಗೆಸ್ಚರ್, ಅಂದರೆ ನೀವು ಮೌಸನ್ನು ಯಾವ ಥರ ಮೂವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡಿದ್ರಿ. ಸೊ ಈ ಮಾರ್ಕಿಂಗ್ ಮೆನುದಲ್ಲಿ ಈ ಥರದ ಒಂದು ಫಾಸ್ಟಾಗಿ ವರ್ಕ್ ಮಾಡುವಂಥ ಆಪ್ಷನ್ ಇದೆ. ಓಕೆ, ಇದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಮುಂದೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ. ಇವಾಗ ಒಂದ್ಸಲ ನೋಡ್ಕೋಬೋದು ನೀವು. ಜಸ್ಟ್ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಜಸ್ಟ್ ಮೌಸನ್ನು ರೈಟ್ ಕ್ಲಿಕ್ ಮಾಡಿ ಮೌಸನ್ನು ಸುಮ್ಮನೆ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಅದೇ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಸ್ಪಿಯರ್ ಇಲ್ಲಿ ರೈಟಲ್ಲಿದೆ ಅಲ್ವಾ? ಸೊ ರೈಟ್ ಸೈಡಿಗೆ ಬರಬೇಕು, ಸಿಲಿಂಡರ್ಗೆ ಲೆಫ್ಟ್ ಸೈಡಿಗೆ ಬರಬೇಕು. ಸೊ ನಾನು ಶಿಫ್ಟ್ ಪ್ರೆಸ್ ಮಾಡಿ ರೈಟ್ ಕ್ಲಿಕ್ ಪ್ರೆಸ್ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ರೈಟ್ ಸೈಡಲ್ಲಿ ಮೌಸನ್ನು ಹಿಂಗೆ ಒಂಥರ ಈ ಥರ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಒಂದು ಸಿಲಿಂಡರ್ ಸ್ಪಿಯರ್ ಕ್ರಿಯೇಟ್ ಆಗಬೇಕು ನೋಡಿ. ಅದೇ ಲೆಫ್ಟ್ ಮಾಡಿದರೆ ಒಂದು ಬಾಕ್ಸ್ ಇದು ಸಿಲಿಂಡರ್ ಕ್ರಿಯೇಟ್ ಆಗುತ್ತೆ. ಸೊ ನಂಗೆ ತುಂಬ ಫಾಸ್ಟಾಗಿ ಒಂದು ಸ್ಪಿಯರ್ ಆಗಲಿ, ಒಂದು ಬಾಕ್ಸ್ ಆಗಲಿ, ಒಂದು ಒಂದು ಸಿಲಿಂಡರ್ ಆಗಲಿ, ಒಂದು ಸ್ಪಿಯರ್ ಆಗಲಿ ಅಥವಾ ಒಂದು ಬಾಕ್ಸ್ ಆಗಲಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಆ್ಯಕ್ಚುಲಿ ನಿಮಗೆ ಮುಂದೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗೆ ಈ ಥರ ವರ್ಕ್ ಮಾಡಿದ್ರೇ ನಿಮ್ಮ ವರ್ಕ್ ಸ್ವಲ್ಪ ಫಾಸ್ಟಾಗಿರುತ್ತೆ. ಇದು ಜಸ್ಟ್ ಒಂದು ಸ್ಮಾಲ್ ಟಿಪ್ಸ್ ವರ್ಕ್ ಫಾಸ್ಟಾಗಿ ಮಾಡೋದಕ್ಕೆ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಈ 3 ಮೆಥಡ್ಸ್ಗಳಲ್ಲಿ ನಾವು ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಕ್ಲಾಸನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಆಬ್ಜೆಕ್ಟ್ಗಳನ್ನು ಹೇಗೆ ಮೂವ್ ಮಾಡೋದು ಮತ್ತು ಮಾಯಾದಲ್ಲಿ ಇರುವಂತಹ 3D ಸ್ಪೇಸ್ ಬಗ್ಗೆ ನೋಡೋಣ. ಸೊ ಸ್ನೇಹಿತರೆ, ನಿಮಗೆ ಈ ಕ್ಲಾಸಸ್ ಹೇಗೆ ಅನಿಸ್ತಾ ಇದೆ? ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.